ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಶುಂಠಿ ಹಾಕಿರೋ ಹೊಲದಲ್ಲಿ ಈ ರೀತಿ ಮಧ್ಯ ಚೀಲಗಳನ್ನ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾನು ಲಾಸ್ಟ್ ಶುಂಠಿ ನಾಟಿ ಮಾಡಿರುವಂತಹ ವಿಡಿಯೋದಲ್ಲಿ ತೋರಿಸಿದ್ದೆ. ನಾವು ಮೊದಲಿಗೆ ತೆಂಗು ಮತ್ತು ಅಡಿಕೆ ಸಸಿಗಳನ್ನ ಹಾಕಿ ನಂತರದಲ್ಲಿ ಶುಂಠಿಯನ್ನು ಇಲ್ಲಿ ನಾಟಿ ಮಾಡಿರೋದು. ಶುಂಠಿ ನಾಟಿ ಮಾಡಿದ ನಂತರದಲ್ಲಿ 15ರಿಂದ 20 ದಿನಗಳ ಅಂತರದಲ್ಲಿ ನಾವು ಇದಕ್ಕೆ ಕಳೆನಾಶಕವನ್ನು ಸ್ಪ್ರೇ ಮಾಡ್ತೀವಿ. ಇಲ್ಲಿ ಕಳೆನಾಶಕವನ್ನು ಸ್ಪ್ರೇ ಮಾಡಬೇಕಾದ್ರೆ ಕಳೆನಾಶಕದಿಂದ ಅಡಿಕೆ ಸಸಿಗಳಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಾವು ಅಡಿಕೆ ಸಸಿಗಳಿಗೆ ಚೀಲಗಳನ್ನ ಹಾಕಿರೋದು. ಈ ರೀತಿಯಾಗಿ ಕಳೆನಾಶಕವನ್ನು ಸ್ಪ್ರೇ ಮಾಡಬೇಕಾದ್ರೆ ಅಡಿಕೆ ಸಸಿಗಳಿಗೆ ಚೀಲಗಳನ್ನ ಹಾಕಿ ಕವರ್ ಮಾಡೋದ್ರಿಂದ ಅಡಿಕೆ ಸಸಿಗಳಿಗೆ ಯಾವುದೇ ರೀತಿಯ ಥರ ಸ್ಪ್ರೇ ಹಾರದಲ್ಲೇ ಯಾವುದೇ ರೀತಿಯಾದಂಥ ಹಾನಿ ಆಗೋದಿಲ್ಲ. ಇದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಕೂಡ ತಗೊಳ್ಳೋದಿಲ್ಲ. ಏನು ನಾವು ಶುಂಠಿ ನಾಟಿ ಮಾಡುವಾಗ ಕೋಳಿ ಗೊಬ್ಬರಗಳನ್ನ ತೊಗೊಂಡು ಬಂದಿರ್ತೀವಲ್ವ, ಅದೇ ಚೀಲಗಳನ್ನ ನೀಟಾಗಿ ಇಟ್ಕೊಂಡು ಇಂತಹ ಸಂದರ್ಭಗಳಲ್ಲಿ ಬಳಸೋದ್ರಿಂದ ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಸಾಧ್ಯವಾದಷ್ಟು ಇರೋದನ್ನು ಉಪಯೋಗಿಸ್ಕೊಂಡು ಖರ್ಚು ಕಡಿಮೆ ಮಾಡಬೇಕಲ್ವ. ಸೊ ಕಳೆನಾಶಕ ಸ್ಪ್ರೇ ಮಾಡುವ ಸಂದರ್ಭದಲ್ಲಿ ಈ ರೀತಿ ಅಡಿಕೆ ಸಸಿಗಳಿಗೆ ಚೀಲಗಳನ್ನು ಹಾಕಿ ಕಳೆನಾಶಕದಿಂದ ಆಗುವಂತಹ ಹಾನಿಯನ್ನು ತಪ್ಪಿಸಿ. ಸ್ಪ್ರೇ ಮಾಡಿದ ಅರ್ಧ ಗಂಟೆ ನಂತರದಲ್ಲಿ ಚೀಲಗಳನ್ನ ತೆರೆಯಿರಿ.